ಇವತ್ತು ನಮ್ಮ ಯಜಮಾನ್ರಿಗೆ ನಾನು ಎಗ್ಗಲ್ಲಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು ನನಗೋಸ್ಕರ ಎಗ್ ಬಟರ್ ಗಾರ್ಲಿಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೆಲ್ಲ ಬೇಕು ಅಂದರೆ ಎಗ್ಗು, ಬಟರ್, ಗಾರ್ಲಿಕ್, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಮತ್ತು ಉಪ್ಪು. ನಮ್ಮ ಯಜಮಾನ್ರು ಒಬ್ಬರೇ ಬೆಳ್ಳುಳ್ಳಿ ಸುಲಿತಿದ್ರು ಅಂತ ಇವರಿಗೆ ಎಲ್ಪ್ ಮಾಡೋಕ್ಕೆ ಹೋದೆ. ಇವ್ರು ನೋಡಿದ್ರೆ ನನ್ನ ತಲೆಗೆ ಮೊಟ್ಟೆ ಹೊಡೆದ್ರು. ಪಾಪ ಇವರಿಗೂ ಗೊತ್ತಿರಲಿಲ್ಲ ಅದು ಒಡೆದೋಗುತ್ತೆ ಅಂತ. ಎಗ್ ಬಟರ್ ಗಾರ್ಲಿಕ್ ಹೇಗೆ ಮಾಡೋದು ಅಂದರೆ ಒಂದು ಬಟ್ಲಿಗೆ 4 ಮೊಟ್ಟೆ ಹೊಡೆದು ಹಾಕೊಳ್ಳಿ. ಜೊತೆಗೆ ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂದಿನ ರೆಸಿಪಿ ನಮ್ಮ ಯಜಮಾನ್ರೇ ಹೇಳ್ತಾರೆ. ಅದಕ್ಕೂ ಮುಂಚೆ ಈ ಮೊಟ್ಟೆ ಸಸ್ಯಾಹಾರಿನ ಮಾಂಸಾಹಾರಿನ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ, ನೋಡೋಣ ಎಷ್ಟು ಜನ ಸರಿಯಾಗಿ ಗೆಸ್ ಮಾಡ್ತೀರಾ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಪ್ಯಾನ್ನ ಬಿಸಿ ಮಾಡ್ಕೊಂಡಿರ್ತೀರಲ್ವಾ, ಅದಕ್ಕೆ ನೀವು ಆಯಿಲ್ನಾದರೂ ಹಾಕೋಬಹುದು, ಇಲ್ಲಾಂದ್ರೆ ಬಟರ್ ಆದರೂ ಹಾಕೊಳ್ಳಿ. ಎರಡು ಕೂಡ ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿ ಸೇರೋಕೆ ಅಡುಗೆ ಚೆನ್ನಾಗಿದ್ರೆ ಸಾಲದು, ಬಡಿಸೋರು ಪ್ರೀತಿಯಿಂದ ಬಡಿಸ್ಬೇಕು. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಸ್ವಲ್ಪದ್ರಲ್ಲೇ ನಮ್ಮ ಆಮ್ಲೆಟ್ ಹೊಗೆ ಹಾಕೊಳ್ಳೋದು ಜಸ್ಟ್ ಮಿಸ್ ಆಯಿತು. ಈ ರೀತಿಯಾಗಿ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ. ಆಮ್ಲೆಟ್ನ ಸಣ್ಣ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆಮ್ಲೆಟ್ನ ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದೇ ಪ್ಯಾನಿಗೆ ಬಟರ್ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಲಿ ಸ್ವಲ್ಪ. ಅದಾದ್ಮೇಲೆ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಕಾರ್ನ್ ಫ್ಲೋರ್, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹಾಲು ಹಾಕೊಳ್ಳಿ. ಜಾಸ್ತಿ ಹಾಲು ಹಾಕೊಳ್ಳೋಕೆ ಹೋಗ್ಬೇಡಿ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಹತ್ರ ಆಮ್ಲೆಟ್ ಇರುತ್ತಲ್ಲ ಅದು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ. ಎಗ್ ಬಟರ್ ಗಾರ್ಲಿಕ್ ತುಂಬಾನೇ ಚೆನ್ನಾಗಿತ್ತು. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ, ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ.